84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಜೀನಿ ಸ್ಲಿಮ್ ನ ಬೆಳಗ್ಗೆ ಒಂದೊತ್ತು ಅಥವಾ ಸಂಜೆ ಒಂದೊತ್ತು 2 ಸಲ ತಗೊಳಕ್ ಶುರು ಮಾಡಿದ್ರೆ ಅಣ್ಣನೂ ಹಾಕ್ತೀರಾ, ಹಾಗೆ ಹೆಲ್ದಿ ಮಿನರಲ್ಸ್ ಬಾಡಿ ಹೋಗಕ್ ಶುರು ಆಗುತ್ತೆ. ಮಾರ್ಕೆಟ್ ನಲ್ಲಿ ಎಷ್ಟೋ ಪ್ರಾಡಕ್ಟ್ಸ್ ಗಳಿರ್ತವೆ. ಜೀನಿ ಸ್ಲಿಮ್ ಯಾಕೆ ಅಂತ ಹೇಳಿದ್ರೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲದೆ, ಕೆಮಿಕಲ್ಸ್ ಇಲ್ಲದೆ, ಇದು ಯಾವುದೇ ಮೆಡಿಸಿನ್ಸ್ ಅಲ್ಲ. ಏನು ತಿಂತಾ ಇಲ್ಲ, ಆದ್ರೂ ದಪ್ಪ ಆಗ್ತಾ ಇದ್ದೀನಿ. ಜಿಮ್ ಹೋಗ್ತೀನಿ, ಡಯಟ್ ಮಾಡ್ತೀನಿ, ಎಕ್ಸರ್ಸೈಸ್ ಮಾಡ್ತೀನಿ, ಆದ್ರೂ ಸಣ್ಣ ಆಗ್ತಾ ಇಲ್ಲ. ನಾವ್ ಯಾರು ಕ್ಯಾಲ್ಕುಲೇಟ್ ಮಾಡಿ ಇಷ್ಟು ಪ್ರೋಟೀನು, ಇಷ್ಟು ಕ್ಯಾಲ್ಸಿಯಂ, ಇಷ್ಟು ಫೈಬರ್ ಇರೋ ಫುಡ್, ಇಷ್ಟು ಫ್ಯಾಟ್ ಇರೋ ಫುಡ್ ಅಂತ ಲೆಕ್ಕ ಮಾಡಿ ಅಂತೂ ನಾವ್ ಯಾರು ಊಟ ಮಾಡಲ್ಲ. ಸೊ ಅದಕ್ಕೆ ಒಂದೇ ಸೊಲ್ಯೂಷನ್, ಏನು ತಿಂತಾ ಇಲ್ಲ ಆದ್ರೂ ದಪ್ಪ ಆಗ್ತಾ ಇದ್ದೀನಿ. ಜಿಮ್ಗೆ ಹೋಗ್ತೀನಿ, ಡಯಟ್ ಮಾಡ್ತೀನಿ, ಎಕ್ಸರ್ಸೈಸ್ ಮಾಡ್ತೀನಿ, ಆದ್ರೂ ಸಣ್ಣ ಆಗ್ತಾ ಇಲ್ಲ. ಇವತ್ತಿನ ದಿನಕ್ಕೆ ಮೇನ್ ಪ್ರಾಬ್ಲಮ್ ಎಲ್ರೂ ಮನೆಯಲ್ಲೂ ಇದೇ ಕಹಾನಿ, ಅಂದ್ರೆ ಕತೆ ಒಬೆಸಿಟಿ. ಎಸ್, ದಪ್ಪ ಆಗ್ತಾ ಇದೀವಿ ಅಂತ ಹೇಳಿದ್ರೆ ವೆಯ್ಟ್ ಗೇನ್ ಅಷ್ಟೇ ಆಗಲ್ಲ, ನಮ್ಮ ಆರ್ಗನ್ಸ್ ಕೂಡ ಡ್ಯಾಮೇಜ್ ಆಗ್ತಿರತ್ತೆ. ಹೇಗೆ ಅಂತ ಹೇಳ್ತೀರಾ? ಬೆಳಗಿಂದ ಸಂಜೆವರೆಗೂ ನಾನು ಏನ್ ತಿಂತೀನಿ ಊಟ, ಅದರಲ್ಲಿ ಎಷ್ಟು ಬೇಕೋ ಅಷ್ಟು ಕಾರ್ಬ್ಸ್ ಇರ್ಬೋದು, ಪ್ರೋಟೀನ್ ಇರ್ಬೋದು, ಶುಗರ್ ಇರ್ಬೋದು, ಫ್ಯಾಟ್ ಇರ್ಬೋದು, ಎಲ್ಲಾನು ದೇಹಕ್ಕೆ ಬೇಕು. ಎಷ್ಟು ಬೇಕೋ ಅಷ್ಟು ದೇಹಕ್ಕೆ ಇಟ್ಕೊಂಡು ಬೇಡದೇ ಇರೋದನ್ನ, ಅಂದ್ರೆ ಕಸ ಅಂತ ಏನ್ ಹೇಳ್ತೀವಿ, ಅನ್ವಾಂಟೆಡ್ ಫ್ಯಾಟ್, ಇದನ್ನ ಕರಗಿಸಿ ಹೊರಗಡೆ ಹಾಕ್ಬೇಕಿರೋದು ನಮ್ಮ ಆರ್ಗನ್ಸ್. ಇದು ಯಾವಾಗ ಮಾಡಲ್ಲ, ಆಗ ಬಾಡಿನಲ್ಲಿ ಫ್ಯಾಟ್ ಉಳ್ಕೊಳಕ್ ಶುರು ಮಾಡುತ್ತೆ. ಸೊ ಆರ್ಗನ್ಸ್ ಯಾಕೆ ಫಂಕ್ಷನ್ ಮಾಡ್ತಾ ಇಲ್ಲ? ಬಿಕಾಸ್ ಇವತ್ತಿನ ದಿನಕ್ಕೆ ಆಹಾರದಲ್ಲಿ ನಮ್ಮ ದೇಹಕ್ಕೆ ಹೋಗ್ಬೇಕಿರುವಂತಹ ಪೌಷ್ಟಿಕಾಂಶತೆ, ಅಂದ್ರೆ ನ್ಯೂಟ್ರಿಷನ್ ಅಂತ ಏನ್ ಹೇಳ್ತೀವಿ, ಅದು ದೇಹಕ್ಕೆ ಸಿಗ್ತಾ ಇಲ್ಲ. ಯಾಕೆ? ಫಸ್ಟ್ ಆಫ್ ಆಲ್ ಪೊಲ್ಯೂಷನ್ ಇರ್ಬೋದು, ಪೆಸ್ಟಿಸೈಡ್ಸ್ ಇರ್ಬೋದು, ಇಂಜೆಕ್ಷನ್ಸ್ ಇರ್ಬೋದು, ಕೆಮಿಕಲ್ಸ್ ಇರ್ಬೋದು, ಸ್ಟೆರಾಯ್ಡ್ಸ್ ಇರ್ಬೋದು, ನಾವು ತಿನ್ನುವಂತಹ ಆಹಾರದಲ್ಲಿ ಇವೆಲ್ಲನೂ ನಮ್ಮ ದೇಹಕ್ಕೆ ಹೋಗ್ತಾ ಇದೆ. ಆರ್ಗನ್ಸಿಗೆ ಬೇಕಾಗಿರೋದು ಅನ್ನ, ಸಾಂಬಾರು, ತರಕಾರಿ, ವೆಜಿಟೇಬಲ್ಸು ಅಲ್ಲ, ಅದರಲ್ಲಿರುವಂತಹ ನ್ಯೂಟ್ರಿಷನ್. ಮತ್ತೆ ಬೆಳಗಿಂದ ಸಂಜೆವರೆಗೂ ಕೆಲಸ ಅದು ಇದು ಅಂತ ಬ್ಯುಸಿಯಾಗಿರ್ತೀವಿ. ಹಾಗೆ ಜಂಕ್ ಫುಡ್ಗಳು, ನಮ್ಮ ಲೈಫ್ ಸ್ಟೈಲು ಪ್ರತಿಯೊಂದನ್ನು ಸೇರಿಸಿ ಇವತ್ತಿನ ದಿನಕ್ಕೆ ಒಬೆಸಿಟಿ ಅಷ್ಟೇ ಅಲ್ಲ, ಡಯಾಬಿಟಿಸು, BP, ಶುಗರು, ಥೈರಾಯ್ಡು, PCOD, ಪ್ರೆಗ್ನೆನ್ಸಿ ಇಶ್ಯೂ ಆಗೋದು, ಇವೆಲ್ಲನೂ ಜಾಸ್ತಿ ಆಗ್ತವೆ. ಅರ್ಲಿ ಏಜ್ನಲ್ಲಿ, ಅಂದರೆ ಹೆಣ್ಮಕ್ಳು ಚಿಕ್ಕ ವಯಸ್ಸಿನಲ್ಲೇ ಮೆಚೂರ್ಡ್ ಆಗೋದು, ಬಿಕಾಸ್ ಸ್ಟೆರಾಯ್ಡ್ಸ್ ಇರುವಂತಹ ಫುಡ್ಗಳು, ಅಂದರೆ ಪ್ರಿಸರ್ವೇಟಿವ್ಸ್ ಅಂತ ಏನು ಹೇಳ್ತೀವಿ, ಈ ಥರ ಫುಡ್ಗಳನ್ನು ತಗೊಳ್ಳೋದ್ರಿಂದ ಹೆಣ್ಮಕ್ಳು ಆರೋಗ್ಯದ ಮೇಲೆ ತುಂಬ ಪರಿಣಾಮಗಳನ್ನು ಬೀಳ್ತಾ ಇದೆ. ಸೊ ಇದಕ್ಕೆ ಏನು ಮಾಡಬೇಕು? ಡೆಫಿನೆಟ್ಲಿ ಇರುವಂತಹ ಸೊಲ್ಯೂಷನ್ಸ್ಗಳಲ್ಲಿ ಎಲ್ಲ ಆಹಾರಗಳನ್ನು ಮಿಕ್ಸ್ ಮಾಡಿ ಅಟ್ ಎ ಟೈಮ್ ಬಾಡಿಗಂತೂ ನಾವು ತಗೊಳಕ್ಕಾಗಲ್ಲ. ಬಿಕಾಸ್ ಬೆಳಗಿಂದ ಸಂಜೆವರೆಗೂ ನಾವು ಯಾರು ಕ್ಯಾಲ್ಕುಲೇಟ್ ಮಾಡಿ ಇಷ್ಟು ಪ್ರೋಟೀನು, ಇಷ್ಟು ಕ್ಯಾಲ್ಸಿಯಮ್ಮು, ಅಥವಾ ಇಷ್ಟು ಫೈಬರ್ ಇರೋ ಫುಡ್ಡು, ಇಷ್ಟು ಫ್ಯಾಟ್ ಇರೋ ಫುಡ್ಡು ಅಂತ ಲೆಕ್ಕ ಮಾಡಿ ಅಂತೂ ನಾವು ಯಾರು ಊಟ ಮಾಡಲ್ಲ. ಸೊ ಅದಕ್ಕೆ ಒಂದೇ ಸೊಲ್ಯೂಷನ್ನು ಜೀನಿ ಸ್ಲಿಮ್. ಎಸ್, ಏನಪ್ಪ ಜೀನಿ ಸ್ಲಿಮ್ ಅಂತ ಹೇಳಿದ್ರೆ, ಗೋರ್ಲೆ ಅಥವಾ ಗೋಧಿ, ಜೋಳ, ನಾ ಆಗಲೇ ಏನು ಹೇಳಿದೆ, ಪ್ರೋಟೀನು, ಫೈಬರು, ಮಿನರಲ್ಸು, ಪ್ರತಿಯೊಂದೂ ಇನ್ಕ್ಲೂಡ್ ಆಗಿರುತ್ತೆ. 21ಕ್ಕಿಂತ ಜಾಸ್ತಿ ಐಟಮ್ಸ್ ಇರುತ್ತೆ. ರಾತ್ರಿ ಮಲ್ಕೊಳ್ಬೇಕಾದ್ರೆ ಬೆಳಗ್ಗೆ ಬಾದಾಮ್ ನೆನೆಸಿಡೋದು ಮರ್ತೋಗ್ಬಿಟ್ನಪ್ಪ, ಪಾಪ ಮಕ್ಕಳಿಗೆ ಮೆಮೊರಿ ಪವರ್ ಕಮ್ಮಿ ಆಗುತ್ತೆ. ಕ್ಯಾಲ್ಶಿಯಂಗೆ ಬನಾನಾ ಅಥವಾ